ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡ್ತಿದ್ದೀನಿ. ಮತ್ತು ಅಂದರೆ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೆ, ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಗೊತ್ತಿಲ್ಲ, ಕನ್ಸಿಸ್ಟೆಂಟಾಗಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಟ್ರೈ ಮಾಡ್ತಿದ್ದೀನಿ. ಅಮ್ಮ ಕೂಡ ಇರಲಿಲ್ಲ ಆ ಟೈಮಲ್ಲಿ, ನನಗೆ ಎಡಿಟ್ ಮಾಡೋಕ್ಕೆಲ್ಲ ಆಗಿರಲಿಲ್ಲ. ಸೊ ವೀಡಿಯೋ ಸ್ವಲ್ಪ ರೆಕಾರ್ಡ್ ಮಾಡಿ ಹಾಗೆ ಇಟ್ಕೊಂಡಿದ್ದೆ. ಹಬ್ಬಕ್ಕೆ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ತಿದ್ದೀವಿ. ಇದು ಹಬ್ಬಕ್ಕೆ ಮುಂಚೆ ತೆಗೆದಿರೋ ವೀಡಿಯೋಸ್ ಇದೆಲ್ಲ. ಅದನ್ನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಗುಡ್ಡಿಗೆ ನಂದು ಟಾಯ್ಸ್ ಇತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಆಡಿರೋ ಟಾಯ್ಸ್ ಎಲ್ಲ ನಾನು ಹಾಗೆ ಇಟ್ಕೊಂಡಿದ್ದೆ. ನಾನು ಅಷ್ಟು ಈಸಿಯಾಗಿ ಮುರಿದಾಕೋದು ಮತ್ತು ಒಡೆದಾಕೋದು ಟಾಯ್ಸ್ನ ಆ ಥರ ಎಲ್ಲ ಮಾಡಿರಲಿಲ್ಲ. ಸೊ ನನಗೆ ಯಾವ್ದಾದ್ರು ಫೇವ್ರೆಟ್ ಇದೆ ಅದನ್ನು ಮಾತ್ರ, ಸ್ವಲ್ಪ ಟಾಯ್ಸ್ ಮಾತ್ರ ಅದನ್ನು ಹಾಗೇ ಇಟ್ಟಿದ್ದೀನಿ. ಚಿಕ್ಕ ಮಗುವಿಂದ ಇದುವರೆಗೂ ಹಾಗೇ ಇದೆ. ಅದು ಏನು ಮುರಿದೋಗಿಲ್ಲ, ಏನೂ ಆಗಿಲ್ಲ. ಸ್ವಲ್ಪ ಧೂಳೆಲ್ಲ ಆಗಿದೆ, ಅಷ್ಟು ಬಿಟ್ಟರೆ ಚೆನ್ನಾಗಿದೆ. ಅದಕ್ಕೆ ಗುಡ್ಡಿಗೆ ಕೊಡೋಣ ಅಂತ ಎಲ್ಲ ಹುಡುಕ್ತಾ ಇದ್ವಿ. ಎಲ್ಲಿ ಏನಿದೆ ಅಂತ ಗೊತ್ತಿರಲಿಲ್ಲ. ನಮ್ಮ ರೂಮಲ್ಲೇ ಇದೆ ಅಂತ ಗೊತ್ತಿತ್ತು, ಬಟ್ ಯಾವ ವಾರ್ಡ್ರೋಬಲ್ಲಿದೆ ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಹುಡುಕ್ತಾ ಇದ್ದೀವಿ. ಹುಡುಗಿರಂದರೆ ಗೊತ್ತಲ್ವಾ, ಬಾರ್ಬಿ ಡಾಲ್ಸೇ ಜಾಸ್ತಿ. ಆವಾಗ ಆ ಜೆನರೇಷನಲ್ಲಿ ಬಾರ್ಬಿ ಡಾಲ್ಸೇ ತುಂಬ ಫೇಮಸ್ ಆಗಿತ್ತು. ಅದನ್ನೇ ಜಾಸ್ತಿ ಕಲೆಕ್ಟ್ ಮಾಡ್ತಿದ್ವಿ ಎಲ್ಲರೂ, ಎಸ್ಪೆಷಲಿ ಹುಡುಗಿರಾದರೆ. ಹುಡುಗರೆಲ್ಲ ಈ ಕಾರು, ಎಲೆಕ್ಟ್ರಿಕ್ ಎಲ್ಲ ಯೂಸ್ ಮಾಡ್ತಾರೆ. ಕಾರ್ಸ್ ಆಗಿರ್ಬೋದು, ಬೈಕ್ಸ್ ಎಲ್ಲ ಆ ಥರ. ಬಟ್ ಇವಾಗಿನ ಜೆನರೇಷನಲ್ಲಿ ಎಲ್ಲ ಎಲೆಕ್ಟ್ರಿಕ್ ಟಾಯ್ಸೇ ಬಂದುಬಿಟ್ಟಿದೆ. ಯಾರಿಗೂ ಈ ಥರ ಡಾಲ್ಸಲ್ಲಿ ಬಾರ್ಬಿ ಡಾಲ್ಸ್ ಆ ಥರ ಆಡೋದಕ್ಕೆ ಇಷ್ಟಪಡಲ್ಲ. ಗುಡ್ಡಿಗೆ ನೋಡಿ, ಇದು ಕೂಡ ನಂದೇ ಕೀಬೋರ್ಡು. ಅವಳು ಆಡ್ತಾಳೆ ಅಂತ ತೆಗೆಸ್ದೆ, ಮತ್ತು ಆಡ್ತಾನೇ ಇಲ್ಲ. ಇದು ಮೇ ಬಿ ಇನ್ನೂ ಸ್ವಲ್ಪ ದೊಡ್ಡವಳಾಗಬೇಕು. ಅವಳು 2-3 ಇಯರ್ಸ್ ಮೇಲೆ ಆಗಬೇಕು ಅನಿಸುತ್ತೆ. ಸರಿ ಮುರಿದಾಕ್ಬಿಡ್ತಾಳೆ, ಮತ್ತು ನಾನು ಎಷ್ಟು ವರ್ಷದಿಂದ ಜೋಪಾನವಾಗಿ ಇಟ್ಕೊಂಡು ಬಂದಿರೋ ಟಾಯ್ಸ್ ಎಲ್ಲ ಇದು ಮಾಡಿಬಿಡ್ತಾಳೆ ಅಂತ ಒಂದು ಸರಿ ಕೊಟ್ಟೆ. ಆ ಬಟನ್ನೆಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿದೆ ಆಲ್ರೆಡಿ. ಫುಲ್ಲು ಪ್ರೆಸ್ ಮಾಡಿ 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 ಆಲ್ರೆಡಿ ಅದು ವರ್ಕ್ ಆಗ್ತಿಲ್ಲ. ಸೊ ಅದಕ್ಕೆ ಬೇಡ, ಮತ್ತೆ ಹಾಳು ಮಾಡ್ತಾಳೆ ಅಂತ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಬಾರ್ಬಿ ಡಾಲ್ಸ್ ಎಲ್ಲ ಹಾಗೇ ಇದೆ. ವಾಶ್ ಮಾಡಬೇಕು. ವಾಶ್ ಮಾಡಿಲ್ಲ ಇನ್ನೂ. ಚೆನ್ನಾಗಿ ವಾಶ್ ಮಾಡಿ ಕೊಡೋಣ ಅಂತ ಅದು ಹಾಗೆ ಇದ್ದೀವಿ. ನೋಡಿ, ಇದೆ ಫುಲ್ಲು ಬಾರ್ಬಿ ಡಾಲ್ಸ್ ಇದೆ, ಬೇರೆ ಬೇರೆ ಡಾಲ್ಸ್ ಎಲ್ಲ ಮಿಕ್ಸ್ ಆಗಿದೆ. ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಅದನ್ನೇನು ಮತ್ತೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಅದನ್ನು ವಾಶ್ ಮಾಡಿ ಕೊಟ್ಟು ನೋಡಬೇಕು. ನನಗೆ ತುಂಬ ಇಷ್ಟ ಅದು. ಫೇವ್ರೆಟ್ ಡಾಲ್ಸ್ ಅಷ್ಟೇ ಇಟ್ಕೊಂಡಿದ್ದೀನಿ. ಮತ್ತು ಸಣ್ಣ ಪುಟ್ಟ ಟಾಯ್ಸು ಅದೆಲ್ಲ ಯಾವುದೂ ಇಲ್ಲ. ಒಂದು ಸ್ವಲ್ಪ ಟಾಯ್ಸ್ ಅಷ್ಟೇ. ಟಾಯ್ಸ್ ಅಂದರೆ ಟಾಯ್ಸ್ ಅಲ್ಲ, ಡಾಲ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಟಾಯ್ಸ್ ಅಂತೂ ಮೇ ಬಿ ಯಾವುದೂ ಇಲ್ಲ. ಹೌದು, ಯಾವುದೂ ಇಟ್ಕೊಂಡಿಲ್ಲ ಟಾಯ್ಸು. ಅದೊಂದು ಕೀಬೋರ್ಡ್ ಇದೆ ಅಷ್ಟೇ. ಮತ್ತು ಹಬ್ಬಕ್ಕೆ ಎಲ್ಲ ಒಂದೊಂದೇ ಕ್ಲೀನ್ ಮಾಡಿಕೊಂಡು ಬಂದಿದ್ದೀವಿ. ಅಂದರೆ ಹಬ್ಬಕ್ಕೆ ಮುಂಚೆ ತೆಗ್ದಿರೋ ವೀಡಿಯೋಸ್ ಇದು. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಇವಾಗ ಕ್ಲೀನ್ ಮಾಡ್ತಾಯಿದ್ದೀವಿ ಅಂತಲೇ ಹೇಳಬೇಕು. ಮತ್ತು ಡೈಲಿ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀವಿ. ಮುಂಚೆ ಥರ ಇವಾಗ ಕ್ಲೀನ್ ಮಾಡೋದಕ್ಕೆ ಅಂತೂ ಚಾನ್ಸೇ ಇಲ್ಲ. ಅಷ್ಟು ಎನರ್ಜಿ ಕೂಡ ಇರೋಲ್ಲ, ಅಷ್ಟು ಪೇಷನ್ಸ್ ಇರೋಲ್ಲ ಮಗು ಇರೋದ್ರಿಂದ. ಮುಂಚೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಫೆಸ್ಟಿವಲ್ ಹಬ್ಬ ಬಂದರೆ ಚೆನ್ನಾಗಿ ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡಿಬಿಡ್ತಾಯಿದ್ವಿ ಮನೆ. ಇವಾಗ ಅವಳನ್ನ ಇಟ್ಕೊಂಡು ಆಗೋದಿಲ್ಲ. ಮಧ್ಯ ಗ್ಯಾಪ್ ಕೊಟ್ಟು ಅವಳಿಗೆ ಸ್ವಲ್ಪ ಅವಳ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಅಮ್ಮ ಕೈನಲ್ಲಿ ಕೊಟ್ಟು ಬಂದಿದ್ದೀವಿ, ಬಟ್ ಅಮ್ಮ ಹತ್ರ ಕೂಡ ಅವಳು ಜಾಸ್ತಿ ಹೊತ್ತಿರೋದಿಲ್ಲ. ಇಲ್ಲಿಗೆ ನೋಡಿ ಬರ್ತಾಯಿದ್ಲು. ಮತ್ತು ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಸ್ವಲ್ಪ ಹೊತ್ತು ನಾನು ಹೋಗೋದು, ಎತ್ಕೊಳ್ಳೋದು, ಮತ್ತು ಗ್ಯಾಪ್ ಕೊಡೋದು, ಅವಳಿಗೆ ತಿನ್ನಿಸೋದು, ಮಲಗಿಸೋದು. ಸೊ ಈ ಥರ ತುಂಬ ಟೈಮ್ ಆಗುತ್ತೆ. ಡೀಪ್ ಕ್ಲೀನಿಂಗ್ ಅಂತ ಹೋದರೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕೆ ನಾವು ಡೀಪ್ ಕ್ಲೀನಿಂಗ್ ಎಲ್ಲ ಈ ಥರ ಕಂಪ್ಲೀಟ್ ಮನೆ ಡೀಪ್ ಕ್ಲೀನಿಂಗ್ ಅಂತ ಯಾವಾಗಲೂ ಮಾಡೋದಿಲ್ಲ.
ಫೆಸ್ಟಿವಲ್ ಟೈಮಲ್ಲಿ ಆ ಥರ ಅಷ್ಟೇ ಮಾಡ್ಕೊಳ್ಳೋದು. ಮುಂಚೆ ನಮಗೆ ಹೆಲ್ಪರ್ ಆಂಟಿ ಇದ್ದರು, ಅವ್ರು ಮಾಡಿಕೊಡ್ತಾಯಿದ್ರು. ಇವಾಗ ಯಾರೂ ಇಲ್ಲ, ನಾವೇ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ನಾನು ನನಗೆ ತುಂಬ ಜಾಸ್ತಿ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಪೇಷನ್ಸ್ ಇಲ್ಲ ಮತ್ತು ಎನರ್ಜಿ ಕೂಡ ನನಗೆ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಒಂದೊಂದು ದಿನ ಒಂದೊಂದು ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಬಟ್ ಎಲ್ಲ ಈಸಿ ಆಯಿತು. ಕಿಚನ್ ಒಂದು ಯಾರಿಗೇ ಆಗಲಿ ಡೀಪ್ ಕ್ಲೀನ್ ಮಾಡೋಕ್ಕೆ ಕಿಚನ್ ತುಂಬ ಕಷ್ಟ. ಪಾತ್ರೆ ಎಲ್ಲ ಎತ್ತಿಡಬೇಕು, ಮತ್ತು ಪಾತ್ರೆ ತೊಳೆದ್ಬಿಟ್ಟು ಮತ್ತೆ ಇಡಬೇಕು. ಕಿಚನ್ ಕ್ಲೀನ್ ಮಾಡೋದು ತುಂಬ ಕಷ್ಟ. ಇದೆಲ್ಲ ಸ್ವಲ್ಪ ಏನೂ ಇಲ್ವಲ್ಲ, ಐಟಮ್ಸ್ ತೆಗೆಯೋದು ಇದು ಮಾಡೋದೆಲ್ಲ. ಅದರಿಂದ ಸ್ವಲ್ಪ ಬೆಡ್ರೂಮ್ಸ್ ಎಲ್ಲ ತುಂಬ ಈಸಿ. ಕಿಚನೆಲ್ಲ ತುಂಬ ಕಷ್ಟ ಅನ್ನಿಸ್ತು. ಬಟ್ ಹೇಗೋ ಒಂದು ಕ್ಲೀನ್ ಮಾಡಿದ್ವಿ ಗುಡ್ಡಿನ ಇಟ್ಕೊಂಡು. ಲಕ್ಷ್ಮಿ ಕೂರಿಸೋದ್ರಿಂದ, ಲಕ್ಷ್ಮಿ ನಾವು ಯಾವತ್ತೂ ಕೂರಿಸ್ತಾ ಇರಲಿಲ್ಲ ಮುಂಚೆ. ಸೊ ಇವಾಗ ಲಾಸ್ಟ್ ಇಯರ್ ಗುಡ್ಡಿ ಹುಟ್ಟಾಗಿಂದ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದರೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಆರವ್ ಕೂಡ ನಾನು ಕೂಡ ಇಬ್ಬರು ಕೂಡ ಅಂದ್ಕೊಂಡಿದ್ವಿ, ಏನಾದರೂ ಹೆಣ್ಮಗು ಆದರೆ ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಗಂಡು ಮಗು ಆದರೆ ಏನೂ ಬೇಡ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಗರ್ಲ್ ಬೇಬಿ. ಅದಕ್ಕೋಸ್ಕರ ಗರ್ಲ್ ಬೇಬಿನೇ ಆಯ್ತಲ್ವ, ಮತ್ತು ಅಂದ್ಕೊಂಡಿದ್ವಿ. ಅದಕ್ಕೆ ಲಾಸ್ಟ್ ಇಯರಿಂದ ನಾವು ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನೋಡಿ, ಕಿಚನಲ್ಲಿ ಎಷ್ಟು ಐಟಮ್ಸ್ ಇದೆ. ಕಿಚನ್ ಕ್ಲೀನ್ ಮಾಡೋದೇ ತುಂಬ ಕಷ್ಟ ಆಯಿತು. ಒಂದು ಫುಲ್ ದಿನ ತಗೊಳ್ತು ಕಿಚನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ. ಕಂಪ್ಲೀಟಾಗಿ ಎಲ್ಲನೂ ಕ್ಲೀನ್ ಮಾಡಿದ್ದೀವಿ. ಗುಡ್ಡಿನ ಇಟ್ಕೊಂಡೆ 1 ವೀಕ್ ತಗೊಂಡಿದ್ದೀವಿ ಕಂಪ್ಲೀಟಾಗಿ ಅಂದರೆ ಎಲ್ಲ ರೂಮ್ಸ್ ಆಗಿರ್ಬೋದು, ಮನೆ ಫುಲ್ಲು ಕ್ಲೀನ್ ಮಾಡೋದಕ್ಕೆ 1 ವೀಕ್ ತಗೊಂಡಿದ್ದೀವಿ ನಾವು. ಕ್ಲೀನ್ ಮಾಡಬೇಕಾದ್ರೆ ಇದೊಂದು ನೋಡಿ, ಕಪ್ಪುದು ಎಷ್ಟು ದೊಡ್ಡದಾಗಿತ್ತು, ಪಲ್ಲಿ ಎಷ್ಟು ಭಯಂಕರವಾಗಿತ್ತು. ಅದನ್ನು ಹಾಗೆ ವಿಡಿಯೋ ತೊಗೊಂಡೆ. ಗುಡ್ಡಿನೂ ಬಂದಳು, ಗುಡ್ಡಿಗೂ ತೋರಿಸ್ದೆ. ಆಗುತ್ತೆ. ಏಜಲ್ಲಿ ಮೆನ್ಷನ್ ಮಾಡಿಲ್ಲ, ನಾವು ನೋಡಿ ತಗೊಬೇಕು.
ವಿಡಿಯೋ ವಿಡಿಯೋ ಹಾಗೆ ಡಿಮಾರ್ಟ್ಗೆ ಹೋಗಿದ್ವಿ ನಾವು ನೆಕ್ಸ್ಟ್ ಡೇ. ಡಿಮಾರ್ಟಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಚೆಕ್ ಮಾಡ್ತಿದ್ದೆ, ಗುಡ್ಡಿಗೆ ಡೈಲಿ ವೇರ್ಸ್ ಎಲ್ಲ ಕಲೆಕ್ಷನ್ಸ್ ಹೇಗಿದೆ ಅಂತ. ನನಗೆ ಡಿಮಾರ್ಟ್ ಬಟ್ಟೆಗಳು ಸ್ವಲ್ಪನೂ ಇಷ್ಟ ಇಲ್ಲ. ಡೈಲಿ ವೇರ್ಸ್ ಆದರೂ ಹಾಕ್ಬೋದು, ಬಟ್ ಅದು ಕೂಡ ಚೆನ್ನಾಗಿರಲಿಲ್ಲ, ಅಂದರೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಚೆನ್ನಾಗಿರಲಿಲ್ಲ. ಮತ್ತು ಅಲ್ಲಿ ಏನೇನು ಬೇಕೋ ತೊಗೊಂಡು, ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಾಗಿತ್ತು ತೊಗೊಂಡು ಮತ್ತೆ ಮೋರಿಗೆ ಬಂದ್ವಿ. ಮೋರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಚೆಕ್ ಮಾಡ್ತಿದ್ದೆ. ಸೊ ಹಬ್ಬ ಎಲ್ಲ ಆದಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಳ್ಳೋಣ ಅಂತ ನಾನು ಪ್ರೆಗ್ನೆಂಟ್ನಲ್ಲಿ ಮಾಡ್ಕೊಂಡಿದ್ದು ಡ್ರೈ ಫ್ರೂಟ್ಸ್ ಲಡ್ಡು. ನನಗೆ ಪ್ರೆಗ್ನೆನ್ಸಿಯಲ್ಲಿ ಡ್ರೈ ಫ್ರೂಟ್ಸ್ ಹಾಗೆ ತಿನ್ನೋದಕ್ಕೆ ಇಷ್ಟ ಇರಲಿಲ್ಲ, ನನಗೆ ತುಂಬ ವಾಮಿಟಿಂಗ್ ಆಗ್ತಿತ್ತಲ್ಲ. ಸೊ ಅದರಿಂದ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಳ್ತಿದ್ದೆ. ಸೊ ಅದು ಕೂಡ ಜಾಸ್ತಿ ತಿಂತಿರಲಿಲ್ಲ ನಾನು, ಅಂದರೆ ಸ್ವಲ್ಪ ಒಂದು 5-6 ಮಂತ್ಸ್ವರೆಗೂ ವಾಮಿಟಿಂಗ್ ಆಗ್ತಿತ್ತು. ಅದಾದಮೇಲೆ ನಾನು ಲಾಸ್ಟ್ ಟ್ರೈಮಿಸ್ಟರಲ್ಲಿ ತುಂಬ ತಿಂದಿದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ. ಸೊ ಅದರಿಂದ ಮಾಡ್ಕೊಳ್ಳೋಣ ಮತ್ತೆ ಅಂತ ಚೆಕ್ ಮಾಡ್ತಿದ್ದೆ. ಸೊ ಹಬ್ಬ ಎಲ್ಲ ಆದಮೇಲೆ ಬಂದು ತೊಗೊಂಡು ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಸೊ ನಿಮಗೆ ಕೂಡ ರೆಸಿಪಿ ತೋರಿಸ್ತೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಹೆಲ್ತಿಗೆ ತುಂಬ ಒಳ್ಳೆಯದು, ಮಕ್ಕಳಿಗೂ ಕೂಡ ಕೊಡ್ಬೋದು. ಬ್ಯಾಕ್ ಪೈನ್ಗೆ, ಲೇಡೀಸ್ಗೆ ಮತ್ತು ಡಯಟ್ ಮಾಡೋರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಡ್ರೈ ಫ್ರೂಟ್ಸ್ ಲಡ್ಡು. ಡ್ರೈ ಫ್ರೂಟ್ಸ್ ಹಾಗೆ ತಿನ್ಬೋದು, ಬಟ್ ಎಲ್ಲನೂ ಹಾಗೆ ಈ ಸೀಡ್ಸ್ ಆಗಿರ್ಬೋದು, ಸೀಡ್ಸ್ ಎಲ್ಲ ಹಾಗೆ ರಾ ಆಗಿ ತಿನ್ನೋದಕ್ಕಾಗಲ್ಲ ಅಂತ ಅದು ಲಡ್ಡು ಮಾಡ್ಕೊಳ್ಳೋದು ಅಷ್ಟೇ. ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ತೊಗೊಳ್ಬೋದು. ಸೊ ಮೋರಿಗೆ ಬಂದು ಸ್ವಲ್ಪ ಏನಾದರೂ ಐಟಮ್ಸ್ ಮನೆಗೆ ಡಿಮಾರ್ಟಲ್ಲಿ ಸ್ವಲ್ಪ ಐಟಮ್ಸ್ ಸಿಗಲಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ಮತ್ತೆ ಅಲ್ಲಿಂದ ಮೋರಿಗೆ ಬಂದ್ವಿ. ಮೋರಲ್ಲಿ ಸ್ವಲ್ಪ ಗುಡ್ಡಿಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಬೇಬಿ ವೈಪ್ಸ್ ಅದೆಲ್ಲ. ಬಟ್ ನಾನು ಬೇಬಿ ವೈಪ್ಸ್ ಎಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡೋದು. ತೀರಾ ಎಮರ್ಜೆನ್ಸಿ ಇದ್ದರೆ ತಗೊಳ್ತೀನಿ. ಈ ಥರ ಮೋರಲ್ಲಾಗಿರ್ಬೋದು, ಇಲ್ಲ ಬೇಬಿ ಹಗ್ಗಲ್ಲಿ ಆ ಥರ ಎಲ್ಲಾದರೂ ಬೈ ಮಾಡ್ತೀನಿ. ನಾನು ಬಮ್ಟಮ್ದು ಯೂಸ್ ಮಾಡೋದು ವೈಪ್ಸ್ ಎಲ್ಲ, ನಾನು ಆನ್ಲೈನಲ್ಲೇ ಎಲ್ಲ ಆರ್ಡರ್ ಮಾಡ್ತೀನಿ. ಮತ್ತು ಏರ್ ಆಯಿಲ್ ಕೂಡ ಖಾಲಿಯಾಗಿತ್ತು. ಹೇರ್ ಆಯಿಲ್ ಕೂಡ ಚೆಕ್ ಮಾಡ್ತಾಯಿದ್ದೆ, ಅದು ಕೂಡ ಸಿಗಲಿಲ್ಲ. ಮತ್ತು ಅಲ್ಲಿಂದ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ತೊಗೊಂಡೆ ನಾನು. ಮತ್ತು ಆರವ್ ಸಪೋಟ ಜ್ಯೂಸ್ ತೊಗೊಂಡ್ರು, ವಿತೌಟ್ ಶುಗರ್, ವಿತೌಟ್ ಐಸ್, ಯಾಕಂದರೆ ಗುಡ್ಡಿಗೂ ಕೂಡ ಕುಡಿಸ್ಬೋದು ಅಂತ. ಸೊ ಹಾಗೆ ಅವರಿಬ್ಬರು ಸಪೋಟ ತೊಗೊಂಡ್ರು, ಗುಡ್ಡಿನೂ ಕುಡಿತಾ ಇದ್ದಾಳೆ. ಚೀಕು ಅಂದರೆ ತುಂಬ ಇಷ್ಟ ಗುಡ್ಡಿಗೆ, ಎಲ್ಲ ಫ್ರೂಟ್ಸು ತಿಂತಾಳೆ. ಫ್ರೂಟ್ಸು ಎಲ್ಲನೂ ಕುಡಿತಾಳೆ, ಫ್ರೂಟ್ ಜ್ಯೂಸ್ ಮತ್ತು ಫ್ರೂಟ್ಸ್ ಎಲ್ಲ ತಿಂತಾಳೆ. ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಮತ್ತು ಸಂಡೇ ನಮ್ಮ ಅಣ್ಣ ಬಂದಿದ್ದರು, ರಾಖಿ ಕಟ್ಟಿರಲಿಲ್ಲ, ಅದಕ್ಕೋಸ್ಕರ ರಾಖಿ ಕಟ್ಟೋಣ ಅಂತ ಹಾಗೆ ಡಿಮಾರ್ಟಲ್ಲಿ ರಾಖಿ ತೊಗೊಂಡು ಬಂದಿದ್ದೆ. ಅಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ, ಗುಡ್ಡಿನ ಎತ್ಕೊಂಡು ಮತ್ತೆ ನಾನು ಬೇರೆ ಕಡೆ ಎಲ್ಲ ಹೋಗೋಕ್ಕಾಗಿಲ್ಲ, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೆ. ಮನೆಗೆ ಹೋಗಿದ್ದೆ, ಬಟ್ ಅಲ್ಲಿ ತೊಗೊಂಡೋಗೋದು ಮರ್ತೋಗಿತ್ತು. ಸೊ ಅದಕ್ಕೋಸ್ಕರ ಮನೆಗೆ ಅದಾದಮೇಲೆ ಅವ್ರ ಮನೆಗೆ ಬಂದಿದ್ದರು. ಸೊ ಇಲ್ಲೇ ಕಟ್ಟೋಣ ಅಂತ ಕಟ್ತಾಯಿದ್ದೀನಿ.
ನಮ್ಮ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದೆಲ್ಲ ಹಬ್ಬನೇ ಇರಲಿಲ್ಲ. ಅಂದರೆ ಮೇಯ್ನ್ ಹಬ್ಬ ಅಷ್ಟೇ. ಈ ರಾಖಿ ಹಬ್ಬ ಅಂದರೆ ಏನೋ ಒಂದು ಗೊತ್ತಿರಲಿಲ್ಲ. ಕೃಷ್ಣ ಜನ್ಮಾಷ್ಟಮಿ ಮತ್ತು ಏಕಾದಶಿ ಅಂತೆ ಏನೇನೋ ಹಬ್ಬಗಳು ಬಂದುಬಿಟ್ಟಿದೆ ಇವಾಗ. ಅದ್ಯಾವುದು ನಮಗೆ ಗೊತ್ತೇ ಇಲ್ಲ ಅಂತ. ನಮಗೂ ಕೂಡ ಗೊತ್ತಿರಲಿಲ್ಲ ಅಂದರೆ ರಾಖಿ ಹಬ್ಬ ಅದೆಲ್ಲ ನಾವು ಚಿಕ್ಕ ವಯಸ್ಸಲ್ಲೂ ಅಷ್ಟೊಂದು ಇವಾಗ ಎಲ್ಲ ಹಬ್ಬನೂ ಫಾಲೋ ಮಾಡ್ತಾ ಬರ್ತಾಯಿದ್ದೀವಿ. ಬಟ್ ಅವಾಗೆಲ್ಲ ಏನೂ ಇರಲಿಲ್ಲ. ಏಕಾದಶಿ ಆಗಿರ್ಬೋದು, ಇದೆಲ್ಲ ಮೇನ್ ಹಬ್ಬ. ಯುಗಾದಿ ಮತ್ತು ಸಂಕ್ರಾಂತಿ ಈ ಥರ, ಗಣೇಶ ಗೌರಿ, ದೀಪಾವಳಿ ಆ ಥರ ಮೇನ್ ಹಬ್ಬ ಏನಿದೆ ಅದು ಅಷ್ಟೇ ಇತ್ತಂತೆ. ಇವಾಗೆಲ್ಲ ಏನೇನೋ ಆ್ಯಡ್ ಮಾಡ್ತಾ ಬಂದಿದ್ದಾರೆ. ರಾಖಿ ಹಬ್ಬ ಮತ್ತು ಸಂಕ್ರಾಂತಿಗೆ ಹೋಳಿ ಆಡೋದು. ಮುಂಚೆ ಎಲ್ಲ ಹೋಳಿ ಆಡೋ ಥರ ಎಲ್ಲ ಇರಲಿಲ್ಲ. ಸಂಕ್ರಾಂತಿ ಅಂದರೆ ಹಳ್ಳಿ ಕಡೆ ಎತ್ತುಗಳ್ನ ಪೂಜೆ ಮಾಡಿ ಅದೇ ಬೆಂಕಿಯಲ್ಲಿ ದಾಟ್ಸೋದು. ನಾನು ಅದನ್ನು ಯಾವತ್ತೂ ನೋಡಿಲ್ಲ. ಆ ಥರ ಹೇಳ್ತಾಯಿದ್ರು ಅಮ್ಮ. ಸಂಕ್ರಾಂತಿ ಅಂದರೆ ಅದೇ ಅಂತ. ಬಾಯ್ ಬಾಯ್. ಏ ಯಾರದು ಅಣ್ಣ? ಗಾಡಿಯಲ್ಲಿ ರೌಂಡ್ ಹೋಗೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಅಂದರೆ ಬೇರೆಯವ್ರ ಜೊತೆ ಯಾರ ಜೊತೆನೂ ಹೋಗೋದಿಲ್ಲ. ಇವನು ನಮ್ಮ ಅಣ್ಣನ ಮಗ ಇದ್ದರೆ ಅವನ ಹತ್ರ ಮಾತ್ರ ಹೋಗ್ತಾಳೆ. ಅವನಿರೋದಕ್ಕೆ ಇವಾಗ ಗಾಡಿನಲ್ಲಿ ಕೂತ್ಕೊಂಡಿದ್ದಾಳೆ. ಇಲ್ಲಾಂದರೆ ನಮ್ಮ ಅತ್ತಿಗೆ ಯಾರಾದರೂ ಕೂತ್ಕೊಂಡು ಕರೆದಿದ್ರೆ ಹೋಗ್ತಾ ಇರಲಿಲ್ಲ ಅವಳು. ಅವ್ನು ಕರೆದಿದ್ದ ತಕ್ಷಣ ಓಡೋಗ್ತಾಳೆ, ಅಣ್ಣ 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 ಅಂತ. ಓಕೆ, ನೆಕ್ಸ್ಟು ಹಬ್ಬದ ವ್ಲಾಗ್ ಬರುತ್ತೆ. ಯಾರೂ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಮೇಲೆ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್. ಮಚ್ ಲವ್. ಬಾಯ್.